ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ತುಂಬ ದಿನ ಆಯಿತು, ಐ ಥಿಂಕ್ 9 days ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಚಾನಲ್ಗೆ. ಬಿಕಾಸ್ ನಿಮಗೆ ಗೊತ್ತಿದೆ, ಡ್ಯೂಟಿ ಮಾಡೋ ವುಮೆನ್ಗೆ, ಡ್ಯೂಟಿ ಮಾಡೋ ಗರ್ಲ್ಸ್ಗೆ ಎಷ್ಟು ಪ್ರೆಷರ್ ಇರುತ್ತೆ. ಬೆಳಗ್ಗೆ ಹೋದರೆ ಸಂಜೆನೇ ಬರ್ತಾ ಇರೋದು. ಸೊ ತುಂಬ ವರ್ಕ್ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡಿದರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಗೈಸ್. ಸೊ ಸಾರಿ ಗಾಯ್ಸ್, ಇನ್ನು ಮುಂದೆ ಇನ್ಯಾವತ್ತೂ ಕೂಡ ಇಷ್ಟು ಲೇಟಾಗಿ ವೀಡಿಯೋಸ್ನ ಚಾನಲ್ಗೆ ಅಪ್ಲೋಡ್ ಮಾಡಲ್ಲ. ಇನ್ನು ಮುಂದೆ ಎವ್ರಿ ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಹಕಾರ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಹೇಳ್ತಾ, ಆ್ಯಕ್ಚುಲಿ ಗೈಸ್ ಇವತ್ತಿನ ವಿಡಿಯೋ ಬಂದು ನನಗೆ ಕಮೆಂಟ್ಸ್ ಬರ್ತಾಯಿತ್ತು. ಏನಂತ ಅಂದರೆ, ತುಂಬ ಪಿಂಪಲ್ ಇದೆ ಮತ್ತು ಆ್ಯಕ್ನೆ ಇದೆ, ಪಿಗ್ಮೆಂಟೇಷನ್ಸ್ ಎಲ್ಲ ಇದೆ. ಸೊ ಬೇಗ ಆ್ಯಕ್ನೆ ಎಲ್ಲ ರಿಮೂವ್ ಆಗಬೇಕು, ಅದರದ್ದು ಓಮ್ ರೆಮಿಡಿನ ತೋರಿಸಿ, ಫೇಸಸ್ಸಲ್ಲಿ ತುಂಬ ಪಿಂಪಲ್ಸ್ ಇದೆ ಅಂತ ಹಾಕಿದರು. ಅದಕ್ಕೋಸ್ಕರ ನಾನು ಯೂಸ್ ಮಾಡೋ ಫೇಸ್ ಪ್ಯಾಕ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ತುಂಬಾ ಈಸಿ. ಈ ಫೇಸ್ ಪ್ಯಾಕ್ ಬಂದು ಗೈಸ್ ಮುಖದಲ್ಲಿ ಮೊಡವೆ ಮತ್ತು ಆ್ಯಕ್ನೆ, ಹೈಪರ್ ಪಿಗ್ಮೆಂಟೇಷನ್ಸು, ಸ್ಕಿನ್ ಪೋರ್ಸು ಮತ್ತು ಸುಕ್ಕು ಬಾರದಂಗೆ ತಡೆಗಟ್ಟಲು ಈ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್. ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಅದಕ್ಕೆ 100% ನಾನೇ ಲೈವ್ ಎಕ್ಸಾಂಪಲು. ಆ್ಯಕ್ಚುಲಿ ನನಗೆ ತುಂಬಾ ಪಿಂಪಲ್ ಇತ್ತು. ಈ ಫೇಸ್ ಪ್ಯಾಕ್ ಹಚ್ಕೊಳ್ತಾ ಬರೋದ್ರಿಂದ ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ. ಅಷ್ಟು ಚೆನ್ನಾಗಿ ನನ್ನ ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗೋಯಿತು ತುಂಬ ಶಾರ್ಟ್ ಟೈಮಲ್ಲೇ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಒಂದೇ, ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡಲು ಜಸ್ಟ್ 3 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಗೈಸ್. ಅದು ಮನೇಲೇ ಸಿಗೋ ಇಂಗ್ರೀಡಿಯೆಂಟು. ಸೊ ಫಸ್ಟ್ ನಾನು ತೊಗೋತಾ ಇರೋದು ಕಡಲೆ ಬೇಳೆ. ಅದನ್ನು ಕಡಲೆ ಹಿಟ್ಟು ಅಂತಲೂ ಕರೀತಾರೆ, ಅಂದರೆ ಅದನ್ನು ರುಬ್ಕೊಂಡ್ರೆ ಕಡಲೆ ಹಿಟ್ಟಾಗುತ್ತೆ. ಸೊ ಅದಕ್ಕೆ ನಾನು ಕಡಲೆ ಬೇಳೆನ ತೊಗೊಂಡಿದ್ದೀನಿ. ಕಡಲೆ ಬೇಳೆ ಸ್ಕಿನ್ನಲ್ಲಿರೋ ಆ್ಯಕ್ನೆ ಆ್ಯಂಡ್ ಪಿಂಪಲ್ನ ರೆಡ್ಯೂಸ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್. ಬಿಕಾಸ್ ಕಡಲೆ ಬೇಳೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರೋದ್ರಿಂದ ತುಂಬಾ ಬೇಗ ಆ್ಯಕ್ನೆ ಎಲ್ಲ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಸ್ಕಿನ್ನು ಕೂಡ ಬ್ರೈಟ್ನೆಸ್ ಬರುತ್ತೆ ಈ ಕಡಲೆ ಹಿಟ್ಟಿಂದ. ಆ್ಯಂಡ್ ನ್ಯಾಚುರಲ್ ಆಗಿ ಸ್ಕಿನ್ನು ಗ್ಲೋ ಆಗ್ತಾ ಹೋಗ್ತಾ ಇರುತ್ತೆ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಬಂದರೆ. ಆ್ಯಂಡ್ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸು ಆ್ಯಂಡ್ ಅನ್ಕ್ಲೋಯಿಂಗ್ ಪೋರ್ಸಸ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಈ ಕಡಲೆ ಹಿಟ್ಟು. ಅದಕ್ಕೆ ನಾನು ಈ ಮಿಕ್ಸಿ ಜಾರ್ಗೆ 4 ಸ್ಪೂನು ಕಡಲೆಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅಷ್ಟೇ ಗೈಸ್, ಕ್ವಾಂಟಿಟಿ ಇದೇ ಥರನೇ ಇರಲಿ. 4 ಸ್ಪೂನು ಕಡಲೆಬೇಳೆನ ನಾನು ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಮೆಂತ್ಯನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಎಷ್ಟು ಯೂಸಸ್ ಇದೆ ಅಂತಂದರೆ, ಹೇರ್ಗೂ ತುಂಬ ಯೂಸ್ ಆಗುತ್ತೆ, ಪ್ಲಸ್ ಸ್ಕಿನ್ಗೂ ಕೂಡ ಮೆಂತ್ಯ ತುಂಬಾ ಯೂಸ್ಫುಲ್ಲು. ಸೊ ಈ ಮೆಂತ್ಯ ಬಂದು ಚರ್ಮದಲ್ಲಿ ಸುಕ್ಕುಗಳೇನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಚರ್ಮದ ಟೋನು ಕೂಡ ಸುಧಾರಿಸುತ್ತೆ ಈ ಮೆಂತ್ಯ. ಆ್ಯಂಡ್ ನಮ್ಮ ಸ್ಕಿನ್ನು ಮಾಯ್ಶ್ಚರೈಸರ್ ಮಾಡಲು ಈ ಮೆಂತ್ಯ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಮೆಂತ್ಯದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸುಕ್ಕುಗಳು ಬಾರದಂಗೆ ಈ ಮೆಂತ್ಯ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್. ಆ್ಯಂಡ್ ಚರ್ಮದ ಕಲೆಗಳಿರ್ಬೋದು, ಹೈಪರ್ ಪಿಗ್ಮೆಂಟೇಷನ್ಸ್ ಇರ್ಬೋದು, ಇದನ್ನೆಲ್ಲನೂ ಕೂಡ ರೆಡ್ಯೂಸ್ ಮಾಡುತ್ತೆ ಈ ಮೆಂತ್ಯ. ಆ್ಯಂಡ್ ಮೆಂತ್ಯ ಬಂದು ಮೊಡವೆಗಳು ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೆಂತ್ಯ. ಅದಕ್ಕೋಸ್ಕರ ನಾನು 2 ಸ್ಪೂನು ಮೆಂತ್ಯನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 4 ಸ್ಪೂನ್ ಬಂದು ಕಡಲೆಬೇಳೆ, 2 ಸ್ಪೂನ್ ಬಂದು ಮೆಂತ್ಯನ ಈ ಕಡಲೆಬೇಳೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವೆರಡನ್ನು ನಾವು 1 ಡ್ರಾಪು ನೀರು ಇಲ್ದಂಗೆ ರುಬ್ಕೋಬೇಕು. ಅದು ನುಣ್ಣಗೆ ರುಬ್ಕೊಳ್ಳಿ ಗೈಸ್. ನೋಡಿ, ನುಣ್ಣಗೆ ರುಬ್ಕೋಬೇಕು, 1 ಡ್ರಾಪು ನೀರು ಕೂಡ ಆ್ಯಡ್ ಮಾಡಬಾರ್ದು. ಸೊ ಇವಾಗ ನಾವು ಫೈನಲಿ ರುಬ್ಕೊಂಡು ಬಂದ್ವಿ, ಈ ಥರ ಆಯಿತು. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಶಿಫ್ಟ್ ಮಾಡ್ಕೊಂಡ್ವಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ
ಮುಲ್ತಾನಿ ಮಿಟ್ಟಿ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ಸು ಆ್ಯಂಡ್ ಬಳೆ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ನೀವು ತೊಗೊಳ್ಳಿ ಗೈಸ್. ಜಸ್ಟ್ 1 ಟೇಬಲ್ ಸ್ಪೂನಷ್ಟು ನೀವು ಮುಲ್ತಾನಿ ಮೆಟ್ಟಿನ ಆ್ಯಡ್ ಮಾಡಬೇಕು. ಮುಲ್ತಾನಿ ಮೆಟ್ಟಿ ಬಂದು ನಮ್ಮ ಸ್ಕಿನ್ನಲ್ಲಿರೋ ಮೊಡವೆ ಆ್ಯಂಡ್ ಕಲೆಗಳನ್ನ ಕೂಡ ರೆಡ್ಯೂಸ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ನಲ್ಲಿರೋ ಆಯಿಲಿ ಇರೋದನ್ನು ಕೂಡ ಅದು ರಿಮೂವ್ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಮುಲ್ತಾನಿ ಮೆಟ್ಟಿ. ಆ್ಯಂಡ್ ಚರ್ಮದಲ್ಲಿ ಏನೇ ಡೆಡ್ ಸೆಲ್ಸ್ ಇರ್ಬೋದು ಆ್ಯಂಡ್ ಏನೇ ಪೋರ್ಸಸ್ ಇದ್ದರೂ ಕೂಡ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಚರ್ಮದ ಉರಿತನೂ ಕೂಡ ಕಡಿಮೆ ಮಾಡುತ್ತೆ ಮುಲ್ತಾನಿ ಮೆಟ್ಟಿ. ಸೊ ಈಗ 4 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಮೆಂತ್ಯನ ಹಾಕ್ಕೊಂಡು ಅದನ್ನ ರುಬ್ಕೊಂಡ್ವಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮೆಟ್ಟಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಗೈಸ್. ಸೇಮ್ ಇದೇ ಕ್ವಾಂಟಿಟಿಲಿ ನೀವು ಮಾಡ್ಕೋಬೇಕು. ಸೊ ಇದಕ್ಕೆ ಫೈನಲಿ ಕಸ್ತೂರಿ ಅರಿಶಿನ ಸ್ವಲ್ಪ ಆ್ಯಡ್ ಮಾಡ್ಕೋತೀವಿ. ನಿಮಗೆ ಅರಿಶಿನ ಯೂಸ್ ಮಾಡಿದ್ರೆ ಏನಾದರೂ ಅಲರ್ಜಿ ಆಗುತ್ತೆ ಸ್ಕಿನ್ ಅಂತಂದರೆ ಸೊ ಅರಿಶಿನ ಸ್ಕಿಪ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಕ್ವಾಂಟಿಟಿಗೆ ನಾನು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಮಿಕ್ಸ್ ಮಾಡಿಕೊಂಡು ನೋಡಿ ಅದು ಫುಲ್ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನೇನು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೋಸ್ಕೋಬೇಕಾಗುತ್ತೆ ಗೈಸ್. ಯಾಕೆಂದರೆ ಅದು ತರಿ ಇರಬಾರ್ದು ಫೇಸ್ ಪ್ಯಾಕ್ಗೆ ಹಚ್ಕೊಳ್ಳುವಾಗ. ಅದಕ್ಕೋಸ್ಕರ ಏನಾದರೂ ತರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೋಸ್ಕೋತಾ ಇದ್ದೀನಿ. ನೋಡಿ ಆ ಥರ ಸೋಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಸೋಸ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆ ಅದ್ರ ಮೇಲೆ ಎಷ್ಟೊಂದು ತರಿ ಬಂತು ಅಂತ. ಕಡಲೆಬೇಳೆದು ಒಂದು ಮೆಂತ್ಯ ಗಟ್ಟಿ ಅಲ್ವಾ, ಅದು ಬೇಗ ನುಣ್ಣಗಾಗಿರಲ್ಲ. ಅದಕ್ಕೋಸ್ಕರ ಅದೆಲ್ಲ ಸೋಸ್ಕೊಳ್ಳೋ ತಕ್ಷಣ ಬಂದ್ಬಿಡುತ್ತೆ. ಸೊ ಯಾವಾಗಲೂ ಫೇಸ್ ಪ್ಯಾಕ್ ಹಚ್ಕೊಳ್ಳುವಾಗ ಅದು ತರಿಯಾಗಿರಬಾರ್ದು ಗೈಸ್, ಸ್ವಲ್ಪ ನುಣ್ಣಗಿರಬೇಕು. ಅದಕ್ಕೋಸ್ಕರ ಸೋಸ್ಕೋತಾ ಇದ್ದೀವಿ. ಈ ಥರ ಸೋಸ್ಕೊಂಡಾದಮೇಲೆ ಫೈನಲಿ ಗೈಸ್ ಫೇಸ್ ಪ್ಯಾಕ್ ಪೌಡರ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು ಚಿಕ್ಕ ಬೌಲ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅದನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಫೇಸ್ ಪ್ಯಾಕದ್ದು ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಮಾಡಿ ಇಟ್ಕೋಬೋದು ಗೈಸ್. ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ 10 ಡೇಸು ಈ ಏನು ಫೇಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು 10 ಡೇಸು ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು. ನಾನು ಒಂದು 10 ಡೇಸಿಗೆ ಬರಲಿ ಅಂದ್ಬಿಟ್ಟು ಇದನ್ನಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಗಟ್ಟಿ ಆಗಬಾರ್ದು, ಫೇಸ್ ಪ್ಯಾಕು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂತ ಅಂದ್ಬಿಟ್ಟು 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ನಮ್ಮ ಸ್ಕಿನ್ನು ಒಳಗೆ ಬರೋದಕ್ಕೆ. ಆ್ಯಂಡ್ ಮಿಲ್ಕಲ್ಲಿ ಅಂದರೆ ಹಸಿ ಹಾಲಿನಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮ್ಮ ಚರ್ಮ ತುಂಬ ಹೊಳೆಯುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಇಟ್ ಮೀನ್ಸ್ ಆ್ಯಕ್ನೆ ಇರ್ಬೋದು, ಪಿಂಪಲ್ ಇರ್ಬೋದು, ಅದನ್ನು ಕೂಡ ರೆಡ್ಯೂಸ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಮಿಲ್ಕು. ಅದಕ್ಕೋಸ್ಕರ 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡಿಕೊಂಡು ಅದು ಕಂಪ್ಲೀಟು ಮಿಕ್ಸ್ ಆಗಬೇಕು ಗೈಸ್. ನೋಡಿ ಈ ಥರ ಫೈನಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆಯಿತು ಫೇಸ್ ಪ್ಯಾಕು. ಸೊ ಇದನ್ನು ಯಾವ ಥರ ಹಚ್ಕೊಳ್ಳೋದಂತ ತೋರಿಸ್ತೀನಿ ಗೈಸ್. ನೋಡಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಫೇಸಲ್ಲಿ ಎಷ್ಟು ಡಾರ್ಕ್ ಇದೆ ಫೇಸು ಮತ್ತು ಪಿಂಪಲ್ಸ್ ಕಾಣ್ತಾ ಇದೆ ಅಂದರೆ ಇನ್ನೂ ನನಗೆ ಸ್ವಲ್ಪ ಕಲೆಗಳಿದೆ. ಸೊ ಇದನ್ನು ಹಚ್ಕೊಳ್ತಾ ಬಂದರೆ ಆ ಪಿಂಪಲ್ಸ್ ಇರ್ಬೋದು, ಕಲೆಗಳಿರ್ಬೋದು, ಅದೆಲ್ಲ ತುಂಬಾ ಬೇಗ ಕಡಿಮೆ ಆಗುತ್ತೆ ಗೈಸ್. ಅದು ಶಾರ್ಟ್ ಟೈಮಲ್ಲೇ ನೋಡ್ತಾ ಇರ್ಬೋದು. ನಂಗೆ ಲೈಟಾಗಿ ಇನ್ನೂ ಸ್ವಲ್ಪ ಕಲೆಗಳಿದೆ, ಅದಕ್ಕೆ ನಿಮಗೆ ಡೈರೆಕ್ಟಾಗಿ ತೋರಿಸೋಣ ಅಂದ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ಹಚ್ಕೊಳ್ಳಿ ಗೈಸ್. ನೀಟಾಗಿ ಫುಲ್ ಅಪ್ಲೈ ಮಾಡಿ ಆ ಫೇಸ್ ಪ್ಯಾಕ್ನ. ಗೈಸ್ ನಾನು ಯಾವ ಥರ ಹಚ್ಕೊಳ್ತಾ ಇದ್ದೀನಿ ಅದೇ ಥರ ನೀಟಾಗಿ ಅಪ್ಲೈ ಮಾಡಿ. ಕಣ್ಣಿಗೆ ಡಾರ್ಕ್ ಸರ್ಕಲ್ಸ್ ಕೆಳಗಡೆ ಬೇಡ, ಅದನ್ನು ಬಿಟ್ಟು ಇನ್ನೆಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಇದು ಅಪ್ಲೈ ಮಾಡಿ ಮಿನಿಮಮ್ ಅಂದರೂ ಒಂದು 20 ಮಿನಿಟ್ಸು ಮುಖದಲ್ಲೇ ಹಾಗೆ ಬಿಡಬೇಕು ಗೈಸ್. ಮಿನಿಮಮ್ ಅಂದರೆ 20 ಮಿನಿಟ್ಸ್ ಬೇಕೇ ಬೇಕು. ಸೊ 20 ಮಿನಿಟ್ಸ್ ಆದಮೇಲೆ ನಾರ್ಮಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದು ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ ಗೈಸ್. ತಣ್ಣೀರಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಫೈನಲಿ ನಾನು ಹಚ್ಕೊಂಡೆ ಗೈಸ್, ಈ ಥರ ಇದೆ. ಇವಾಗ ನಾನು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಲೈವಾಗೆ
ನನ್ನ ಫೇಸಲ್ಲಿ ಯಾವ ಥರ ಚೇಂಜಸ್ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಗೈಸ್. ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ ಅಂತ, ಆ್ಯಂಡ್ ಶೈನಿಯಾಗಿ ಕಾಣಿಸ್ತಾ ಇದೆ ನೋಡಿ. ಎರಡು ಕೆನ್ನೆಲೂ ಕೂಡ ತುಂಬಾ ಶೈನಿಯಾಗಿ ಕಾಣಿಸ್ತಾ ಇದೆ, ಆಯಿಲಿ ಸ್ಕಿನ್ ಥರ ಕಾಣ್ತಾ ಇದೆ, ಆ್ಯಂಡ್ ಅಷ್ಟೇ ಬ್ರೈಟಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಸೂಪರ್ ರಿಸಲ್ಟ್ ಸಿಗುತ್ತೆ ಗೈಸ್. ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ಕೊಳ್ತಾ ಬಂದರೆ ತುಂಬಾ ಈಸಿ. ಜಸ್ಟ್ 2 ಇಂದ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಈ ಫೇಸ್ ಪ್ಯಾಕ್ ನೀವು ಮನೇಲೇ ಮಾಡ್ಕೊಂಬಿಟ್ರೆ ವಾರದಲ್ಲಿ 2 ಡೇಸು ನಿಮಗೆ ಮೊಡವೆ, ಪಿಗ್ಮೆಂಟೇಷನ್ಸು, ಸುಕ್ಕುಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ ಗೈಸ್. ನಂಗೆ ತುಂಬಾ ಇಷ್ಟ ಆಯಿತು ಈ ಫೇಸ್ ಪ್ಯಾಕು, ಯಾಕೆಂದರೆ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಹಚ್ಕೊಳ್ತಾ ಬರ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ ಅಂತ, ಎಷ್ಟು ನ್ಯಾಚುರಲಾಗಿ ಗ್ಲೋ ಕಾಣ್ತಾ ಇದೆ ನೋಡಿ ನನ್ನ ಫೇಸು. ಸೊ ನೀವು ಟ್ರೈ ಮಾಡಿ ಗೈಸ್. ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಚೆನ್ನಾಗಿ ಗ್ಲಾಸಿ ಸ್ಕಿನ್ ಥರ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಯೂಸ್ ಮಾಡ್ಕೊಳ್ತಾ ಬಂದರೆ ನಮ್ಮ ಫೇಸು ಕೂಡ ನ್ಯಾಚುರಲ್ ಗ್ಲೋ ಆಗೋದಲ್ಲದೆ ಗ್ಲಾಸಿ ಸ್ಕಿನ್ಗೂ ಕೂಡ ಆಗುತ್ತೆ. ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.